ಪಾರುಸ್ ಪರ್ವ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನ್ಯೂ ಟಾಪಿಕ್ ಜೊತೆ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಎಲ್ಲ ಡಿಸೈರ್ಸ್ನ ಫುಲ್ಫಿಲ್ ಮಾಡಬೇಕಂದ್ರೆ ಮನಿ ಸಮ್ ಆರ್ ದಿ ಅದರ್ ವೇ ಲಿಂಕ್ ಆಗೇ ಆಗಿರುತ್ತೆ ಮತ್ತು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅರ್ಲಿಯರ್ ಜನ್ರೇಷನ್ ಅಥವಾ ನಮ್ಮ ಪೇರೆಂಟ್ಸ್ ಜನ್ರೇಷನ್, ನಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲ ಏನು ಮಾಡ್ತಿದ್ರು ಅಂದರೆ ಅವರು ಅರ್ನ್ ಮಾಡ್ತಿದ್ರು, ಆಮೇಲೆ ಅದನ್ನು ಸೇವ್ ಮಾಡ್ತಿದ್ರು. ದಟ್ ಈಸ್ ವಾಟ್ ಟ್ರೆಡಿಷ್ನಲ್ ಇನ್ವೆಸ್ಟ್ಮೆಂಟ್ ಕಾಲ್ಡ್. ಬಟ್ ಇವಾಗ ಇನ್ವೆಸ್ಟ್ಮೆಂಟ್ ಅಂದರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್ ವೇರ್ ಮನಿ ಗ್ರೋಸ್, ವೇರ್ ಮನಿ ಈಸ್ ಕ್ರಿಯೇಟಿಂಗ್ ಆಲ್ಫಾ. ಆಲ್ಫಾ ಅಂದರೆ ಕ್ರಿಯೇಟ್ ಮಾಡೋದು, ಓಕೆನಾ? ಸೊ ಅವ್ರು ಎಂತೆಂಥರಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು ಅಂದರೆ ಯೂಶಲಿ ಗೋಲ್ಡ್. ಎಲ್ಲರೂ ಗೋಲ್ಡ್ನ ಇಷ್ಟಪಡ್ತಾರೆ. ಮತ್ತು ಇವಾಗೆಲ್ಲ ಅಂದರೆ ಅವಾಗೆಲ್ಲ ಗೋಲ್ಡ್ ಹಾಕೊಂಡ್ರೇ ಒಂಥರ ರೆಸ್ಪೆಕ್ಟ್, ಆ ಥರ ಎಲ್ಲ ಇದ್ದಿದ್ದ ಸಿಸ್ಟಮ್, ಸೊಸೈಟಿ ಸಿಸ್ಟಮ್ ಹಂಗಿತ್ತು. ಗೋಲ್ಡ್ ಜ್ಯುವೆಲರ್ಸ್ ಆಗಿ ಯೂಸ್ ಮಾಡ್ತಾಯಿದ್ರು. ಅದು ಒಂದು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್. ಯಾಕಂದರೆ ನಮ್ಮ ಪೇರೆಂಟ್ಸ್ ಕಾಲದಲ್ಲಿ ಅಂದರೆ ನಮ್ಮ ಅಮ್ಮ ಎಲ್ಲ ಹೇಳ್ತಿರ್ತಾರೆ 500 ರೂಪೀಸ್ ಇತ್ತು ಪರ್ ಗ್ರಾಮ್ ಅಂತ. ಇವಾಗ ಎಷ್ಟಿದೆ? ವಿ ಕಾನ್ ಜಸ್ಟ್ ಇವನ್ ಇಮ್ಯಾಜಿನ್. ಅಷ್ಟೊಂದು ಕಮ್ಮಿ ಇದೆ. ಇವಾಗ 500ಗೆ ಏನು ಅಂದರೆ 500 ಅಷ್ಟೇನಾ ಅಂತ ಅನಿಸುತ್ತೆ. ದ ಇನ್ಫ್ಲೇಷನ್ ರೇಟ್, ಅಷ್ಟೊಂದು ಇನ್ಫ್ಲೇಷನ್ ಎಲ್ಲ ಆಗಿದೆ. ಸೊ ಎವ್ರಿ ಇಯರು ಇನ್ಫ್ಲೇಷನ್ ರೇಟು 6 to 7% ಇರುತ್ತೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಆಲ್ಮೋಸ್ಟ್ ಎಲ್ರಿಗೂ ಪೋಸ್ಟ್ ಆಫೀಸ್ ಎಫ್ ಡಿಸ್ ಗೊತ್ತಿರುತ್ತೆ, ಮತ್ತು ಬ್ಯಾಂಕ್ ಎಫ್ ಡಿಸ್ ಗೊತ್ತಿರುತ್ತೆ, ಗೋಲ್ಡ್ ಗೊತ್ತಿರುತ್ತೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು. ಅದು ಬಿಟ್ಟರೆ ರಿಯಲ್ ಎಸ್ಟೇಟ್ ಅಂದರೆ ಸೈಟ್ ತೊಗೊಳ್ಳೋದು ಅಥವಾ ಮನೆ ಕಟ್ಟೋದು, ಕಮರ್ಷಿಯಲ್ಗೆ ರೆಂಟ್ ಕೊಡೋದು, ಆ ಥರ ಎಲ್ಲ ಮಾಡ್ತಾರೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಅಷ್ಟೊಂದು ಗೊತ್ತಿರಲಿಲ್ಲ ಏನು ಎತ್ತ ಅಂತ ಎಲ್ಲ. ಸೊ ಇವಾಗ ಜನ್ರೇಷನ್ ಚೇಂಜ್ ಆಗಿದೆ. ಜನ್ರೇಷನ್ ಚೇಂಜ್ ಆಗ್ತಾ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸು ಚೇಂಜ್ ಆಗುತ್ತೆ. ನಾನಿವತ್ತು ನಿಮಗೆ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಎಲ್ಲೆಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು, ಯಾವ ಥರ ಎಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಗೋಲ್ಡು, ಈಕ್ವಿಟೀಸು, ಡೆಟ್, ಮೇಲೆ ರಿಯಲ್ ಎಸ್ಟೇಟ್. ದೀಸ್ ಆರ್ ದ 4 ಮೇನ್ ಟೈಪ್ಸ್ ಆಫ್ ಮೇಜರ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಗೋಲ್ಡ್ಸಲ್ಲಿ ಫಿಸಿಕಲ್ ಗೋಲ್ಡ್ ಇದೆ, ಡಿಜಿಟಲ್ ಆ್ಯಂಡ್ ಆನ್ಲೈನ್ ಗೋಲ್ಡ್ ಇದೆ. ಅದು ಬಿಟ್ಟರೆ ನಿಮ್ಗೆಲ್ರಿಗೂ ಗೊತ್ತಿರೋ ಥರ SGBs ಇದೆ. ಇದು ಯೂಶಲಿ ಎಲ್ಲರೂ ತುಂಬ ಜನ ಕೇಳಿರ್ತೀರ SGBs. ಗೋಲ್ಡ್ ETFs ಇದೆ, ಗೋಲ್ಡ್ ಮ್ಯೂಚುವಲ್ ಫಂಡ್ ಇದೆ, ಮತ್ತು ಗೋಲ್ಡ್ ಫ್ಯೂಚರ್ಸ್ ಆ್ಯಂಡ್ ಡಿರವೇಟಿವ್ಸ್ ಇದೆ. ಸೊ ಇಷ್ಟೊಂದೆಲ್ಲ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ ಗೋಲ್ಡಲ್ಲೇ. ಸೊ ಒಂದು ಚಿಕ್ಕದಾಗಿ ಹೇಳ್ತೀನಿ ಏನೇನು ಅಂತ. ಸೊ ಫಸ್ಟ್ ಗೋಲ್ಡ್ ಫಿಸಿಕಲ್ ಅಂದರೆ ನಿಮಗೆ ಗೊತ್ತು, ಜ್ಯುವೆಲ್ರಿ ಎಲ್ಲ ಹಾಕೊಳ್ಳೋದು, ಅಥವಾ ಕಾಯಿನ್ಸ್ನ ತೆಗೆದಿಟ್ಕೊತಾರೆ. ಒಬ್ಬೊಬ್ಬರು ಗೋಲ್ಡ್ ಬಿಸ್ಕೆಟ್ಸ್ನ ತೆಗೆದಿಟ್ಕೊತಾರೆ. ಸೊ ಫ್ಯೂಚರಲ್ಲಿ ಅದನ್ನು ಕರಗಿಸ್ಬಿಟ್ಟು ಆರ್ನಮೆಂಟ್ಸ್ ಅಥವಾ ಏನಾದರೂ ಯೂಸ್ ಮಾಡೋಕ್ಕೆ. ನೆಕ್ಸ್ಟು ಡಿಜಿಟಲ್ ಆರ್ ಆನ್ಲೈನ್ ಗೋಲ್ಡು. ಇದು ಇವಾಗ ಟ್ರೆಂಡ್ಲಿ ಆಗಿ ಸ್ಟಾರ್ಟ್ ಆಗಿರೋದು. ಸೊ ನೀವು ಈ ಇನ್ವೆಸ್ಟ್ಮೆಂಟ್ನ 5 ರೂಪೀಸಿಂದನೂ ಸ್ಟಾರ್ಟ್ ಮಾಡ್ಬೋದು, ಡಿಜಿಟಲ್ ಆರ್ ಆನ್ಲೈನ್ ಗೋಲ್ಡು. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದ ಆ್ಯಪ್ ವಿಚ್ ಯು ಆರ್ ಯೂಸಿಂಗ್. ಅಂದರೆ ಗೂಗಲ್ ಪೇಯಲ್ಲಿದೆ, ಮತ್ತು ಫೋನ್ಪೇ, ಪೇಟಿಎಮ್, ಈ ಥರ ತುಂಬ ಆ್ಯಪ್ಸಲ್ಲೆಲ್ಲ ನೀವು ಡಿಜಿ ಗೋಲ್ಡ್ಸ್ನ ಪರ್ಚೇಸ್ ಮಾಡಿಟ್ಕೊಬೋದು. ಆ್ಯಂಡ್ ನೀವು ನಂಬಲ್ಲ, ಇಟ್ ಸ್ಟಾರ್ಟ್ಸ್ ಫ್ರಮ್ ₹1. ದ ಡಿಜಿ ಗೋಲ್ಡ್ಸ್ನ ಯು ಕ್ಯಾನ್ ಕನ್ವರ್ಟ್ ಇನ್ ಟು ಫಿಸಿಕಲ್. ಮತ್ತು ಇದು ಸೇಮ್ ನೀವು ಬೇಕಾದರೆ ವಿಡ್ರಾ ಮನಿ ಮೂಲಕ ಬೇಕಂದರೆ ಯು ಕ್ಯಾನ್ ಡೂ ದ್ಯಾಟ್ ಆ್ಯಸ್ ವೆಲ್. ಗೋಲ್ಡ್ ಕನ್ವರ್ಟ್ ಆಗಿ ನಿಮಗೆ ವಿಡ್ರಾ ಬೇಕಂದರೆ ಅದಕ್ಕೂ ಓಕೆ, ಅದಕ್ಕೂ ಆಕ್ಸೆಸ್ ಇದೆ. ನೆಕ್ಸ್ಟ್ ಗೋಲ್ಡ್ ETFs ಅಂದರೆ ಏನಪ್ಪ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರ? ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡ್ ಫಂಡ್ಸ್ ಅಂತ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇದು ಸೇಮ್ ಸ್ಟಾಕ್ ಮಾರ್ಕೆಟ್ ಥರನೇ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹೆಂಗೆ ಶೇರ್ಸ್ನ ಪರ್ಚೇಸ್ ಮಾಡ್ತಿರೋ ಅದೇ ಥರ 1 ಯೂನಿಟ್ ಇಸ್ ಈಕ್ವಲ್ಸ್ ಟು 1 ಗ್ರಾಮ್ ಗೋಲ್ಡ್. ಆ ಥರ ನೀವು ಪರ್ಚೇಸ್ ಮಾಡಿಟ್ಕೊಬೇಕಾಗತ್ತೆ. ಸವರಿಯನ್ ಗೋಲ್ಡ್ ಬಾಂಡ್ಸ್, SGBs ಅಂತ ಕರೀತಾರೆ. ಎಕ್ಸಾಂಪಲ್, ಇವತ್ತು 8,000 ಸಮಥಿಂಗ್ ಚೇಂಜ್ ಇತ್ತು ಅಂದ್ಕೊಳ್ಳಿ ಗೋಲ್ಡು. ನೆಕ್ಸ್ಟು ನೀವಿನ್ನು ಸ್ವಲ್ಪ ದಿನ ಬಿಟ್ಟು ಅದನ್ನು ಸೆಲ್ ಮಾಡೋದಾದರೆ ನಿಮಗೆ ಅವತ್ತಿನ ಕರೆಂಟ್ ಮಾರ್ಕೆಟ್ ಗೋಲ್ಡ್ ಪ್ರೈಸ್ ಏನಿರುತ್ತೋ ಅದ್ರ ಪ್ರಕಾರ ಹೋಗುತ್ತೆ. ಇಟ್ಸ್ ಜಸ್ಟ್ ಅ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ಈ ಥರ ಇದು ವರ್ಕ್ ಆಗುತ್ತೆ. ನೆಕ್ಸ್ಟು, ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಅದೊಂಥರ ಬಾಂಡ್ ಥರ ಕೊಡ್ತಾರೆ. ಇಟ್ ಇಸ್ ಇಶ್ಯೂಡ್ ಬೈ RBI. ಸೊ ಇದನ್ನು ಡೆಪ್ತಾಗಿ ಹೋಗ್ಬೇಕಂದ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಆರ್ ಇಫ್ ಆಡಿಯನ್ಸ್ ರಿಕ್ವೈರ್ಡ್ ನಾನು ಮಾಡ್ತೀನಿ, ವಿಡಿಯೋಸ್ ಮಾಡಾಕ್ತೀನಿ. ಅಂದರೆ ಇದು 2.5% ಆಫ್ ಇಂಟ್ರೆಸ್ಟ್ ಕೊಡುತ್ತೆ ಎವ್ರಿ ಇಯರ್, ಓಕೆನಾ? ಬಟ್ ಇಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಇರುತ್ತೆ. ಹೆಂಗೆ ಅಂದರೆ, ಇವತ್ತು ಈ ಬಾಂಡ್ನ 1000 ರೂಪೀಸಿಗೆ ತಂದಿರ್ತೀರಾ ಅಂತ ಅನ್ಕೊಳ್ಳಿ. ಒಂದು ಸೆಟ್ ಆಫ್ ಬಾಂಡು ವಿಚ್ ಇಸ್ ಇಶ್ಯೂಡ್ ಬೈ RBI ಇವತ್ತು ತಂದಿರ್ತೀರಾ 1000 ರೂಪೀಸ್ಗೆ. ಸೊ ಮೆಚುರಿಟಿ ಪೀರಿಯಡ್ ಬಂದು ಇದ್ರದ್ದು 8 ಇಯರ್ಸ್ ಇರುತ್ತೆ.
ಬಟ್ ನೀವು ಆಫ್ಟರ್ 5 ಇಯರ್ಸ್ ನೀವು ಯಾವಾಗಾದರೂ ಎಕ್ಸಿಟ್ ಆಗ್ಬೋದು. ಬಟ್ 5 ಇಯರ್ಸ್ ನೀವು ಅಟ್ ಎನಿ ಕಾಸ್ಟ್ ನೀವು ಅದನ್ನು ಲಾಕ್ ಇನ್ ಮಾಡಿರಬೇಕು. ನೆಕ್ಸ್ಟು ನಾನು ಆಗಲೇ ಹೇಳ್ತಿದ್ದಂಗೆ, ಇವಾಗ 1000 ರೂಪೀಸ್ ಕೊಟ್ಟು ಆ ಬಾಂಡ್ ತೊಗೊಂಡಿರ್ತೀರಾ, ಆ ಬಾಂಡ್ ಮೇಲೆ ನಿಮಗೆ 2% ಇಂಟ್ರೆಸ್ಟ್, 2.5% ಇಂಟ್ರೆಸ್ಟ್ ಬಂದಿರುತ್ತೆ ಒಂದು ವರ್ಷಕ್ಕೆ. ನೆಕ್ಸ್ಟು ನಿಮ್ಗೇನೋ ಇವಾಗ ಮಾರಬೇಕಂದ್ರೆ ಅದಾಗಲ್ಲ, ಲಿಕ್ವಿಡೇಷನ್ 8 ಇಯರ್ಸ್ ಆದಮೇಲೆ ಆ ಬಾಂಡ್ ಪ್ರೈಸ್ ಏನಿರುತ್ತೋ, ಗೋಲ್ಡ್ದು SGB ಬಾಂಡ್ ಪ್ರೈಸ್ ಏನಿರುತ್ತೋ ಅಪ್ರಿಷಿಯೇಟ್ ಆಗಿರುತ್ತೆ. ಮತ್ತು ಎವ್ರಿ ಇಯರ್ ವಾಟ್ ಎವರ್ ದ ಇಯರ್ಸ್ ಇಫ್ ಯು ಆರ್ ಕೀಪಿಂಗ್, ಲೈಕ್ ಮಿನಿಮಮ್ ಇರಬೇಕು. ಸೊ ಮಿನಿಮಮ್ 5 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇರಬೇಕು. ಆಫ್ಟರ್ 5 ಇಯರ್ಸ್ ಯು ಕ್ಯಾನ್ ಲಿಕ್ವಿಡೇಟ್, ಬಟ್ ಮೆಚುರಿಟಿ ಪೀರಿಯಡ್ ಬಂದು 8 ಇಯರ್ಸ್ ಮೇಲಿರುತ್ತೆ. ಗೋಲ್ಡ್ ಮ್ಯೂಚುವಲ್ ಫಂಡ್ಸು ನಿಮ್ಗೆಲ್ರಿಗೂ ಗೊತ್ತು. ಇವಾಗಿನ ಜನ್ರೇಷನ್ ಎಲ್ರಿಗೂ ಮ್ಯೂಚುವಲ್ ಫಂಡ್ಸ್ ಅಂದರೆ ಗೊತ್ತು. ಇಟ್ಸ್ ದುಡ್ಡನ್ನ ತಗೊಂಡು ಅದನ್ನು ಈಕ್ವಿಟೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ಥರ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಕೂಡ ಇದೆ. ಗೋಲ್ಡ್ ಮ್ಯೂಚುವಲ್ ಫಂಡ್ಸಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ದೇರ್ ಆರ್ ಲೈಕ್ HDFC ಗೋಲ್ಡ್ ಮ್ಯೂಚುವಲ್ ಫಂಡ್ಸು ಮತ್ತು ನಿಪಾನ್ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್, ಈ ಥರ ತುಂಬ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ. ಇದು ಒಂದು ಟೈಪ್ ಆಫ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಥರನೇ ಇರುತ್ತೆ. ಸೊ ಗೋಲ್ಡ್ ಫ್ಯೂಚರ್ಸ್ ಆ್ಯಂಡ್ ಡಿರವೇಟಿವ್ಸ್. ಈ ಗೋಲ್ಡ್ ಫ್ಯೂಚರ್ಸ್ ಆ್ಯಂಡ್ ಡಿರವೇಟಿವ್ಸ್ ಅಂದರೆ ಇದು ತುಂಬ ವಾಸ್ಟ್ ಟಾಪಿಕ್ಕು. ಏನಂದರೆ ಇದು ತುಂಬ ಟೆಕ್ನಿಕ್ಯಾಲಿಟೀಸು ಮತ್ತು ಹೆಂಗೆ ಇದು ಸ್ಪೈಕ್ ಆಗುತ್ತೆ ಆ ಥರದ್ದೆಲ್ಲ ಟೆಕ್ನಿಕ್ಯಾಲಿಟೀಸು ಮತ್ತು ಫಂಡಮೆಂಟಲ್ಸ್ ಗೊತ್ತಿದ್ರೆ ಮಾತ್ರ ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದು. ಸೊ ಇದಕ್ಕೆಲ್ಲ ಎಕ್ಸ್ಪರ್ಟೈಸ್ ಇರ್ತಾರಲ್ಲ, ಅವ್ರು ಇನ್ವೆಸ್ಟ್ ಮಾಡಿದ್ರೆ ದೇ ಕ್ಯಾನ್ ಮೇಕ್ ಮನಿ. ನಮ್ಮ ಥರ ಎಲ್ಲ ಅಂದರೆ ಸ್ವಲ್ಪ ತಿಳ್ಕೊಂಡು ಮಾಡಿದ್ರೆ ಯು ಗಾನ ಲೂಸ್ ಮನಿ. Stay tuned to watch part B.